ಹಾಯ್ ಎಲ್ಲರಿಗೂ ನಮಸ್ಕಾರ. ಟ್ಯಾಲೆಂಟ್ ಕರಿಯರ್ ಅಕಾಡೆಮಿ ವಿಜಯಪುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ 2024ರ ಪ್ರಶಸ್ತಿ ಮತ್ತು ಆ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ವ್ಯಕ್ತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಬನ್ನಿ ಹಾಗಾದರೆ ಮೊದಲನೇ ಪ್ರಶ್ನೆ ನೋಡಿಕೊಳ್ಳೋಣ. 2024ರ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಜೆನ್ನಿ ಎರ್ಪೆನ್ ಬೇಕ್. ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ 2024 ಅನ್ನು ಲೇಖಕ ಜೆನ್ನಿ ಎರ್ಪೆನ್ ಬೇಕ್ ಹಾಗೂ ಈ ಒಂದು ಕೃತಿಯನ್ನು ಅನುವಾದನೆ ಮಾಡಿದಂತಹ ಮೈಕಲ್ ಹಾಫ್ಮನ್ ಅವರು ಪಡೆದುಕೊಂಡಿದ್ದಾರೆ. ಇವರು ಬರೆದಂತಹ ಕೃತಿ ಯಾವುದಪ್ಪ ಅಂದರೆ ಕೈರೋಜ್ ಎಂಬ ಕೃತಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ. ಅದೇ ರೀತಿಯಾಗಿ 2023ನೇ ಸಾಲಿನಲ್ಲಿ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು ಬಲ್ಗೇರಿಯಾ ದೇಶದ ಜಾರ್ಜ್ ಗೋಸ್ಟೋಡಿನೋವಾ ಇವರು ಫಾರ್ ಎ ಟೈಮ್ ಶೆಲ್ಟರ್ ಎಂಬ ಕೃತಿಗೆ ಪಡೆದುಕೊಂಡಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, 2024ರ ವರ್ಷದ ಲಾರೆಸ್ ವಿಶ್ವ ಕ್ರೀಡಾಪಟು ಯಾರು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ನೋವಾಕ್ ಡಿ ಜೋಕೋವಿಕ್. ಇನ್ನು ಮುಂದಿನ ಪ್ರಶ್ನೆ, 2024ರ ಲತಾ ಮಂಗೇಶ್ಕರ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಅಮಿತಾಬ್ ಬಚ್ಚನ್. ಈ ಲತಾ ಮಂಗೇಶ್ಕರ್ ಅವಾರ್ಡನ್ನು 2022ರಲ್ಲಿ ಮೊದಲನೇ ಬಾರಿಗೆ ನರೇಂದ್ರ ಮೋದಿ ಅವರಿಗೆ ನೀಡಲಾಗಿದೆ. ಈ 2024ನೇ ಸಾಲಿನ ಪ್ರಶಸ್ತಿಯನ್ನು ಅಮಿತಾಬ್ ಬಚ್ಚನ್ ಅವರಿಗೆ ನೀಡಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ವರ್ಲ್ಡ್ ಎಕನಾಮಿಕ್ ಫೋರಂನಿಂದ 2024ರ ಯಂಗ್ ಗ್ಲೋಬಲ್ ಲೀಡರ್ ಎಂದು ಯಾರನ್ನು ಕರೆಯಲಾಗಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಅಂಬಿಕಾ ನಾಯರ್. ವರ್ಲ್ಡ್ ಎಕನಾಮಿಕ್ ಫೋರಂನ ನೈಕಾದ ಸಹ ಸಂಸ್ಥಾಪಕ ಮತ್ತು ನೈಕಾ ಫ್ಯಾಷನ್ ಸಿಇಒ ಆದಂಥ ಅದ್ವೈತ ನಾಯರ್ ಅವರನ್ನು 2024ರ ಯಂಗ್ ಗ್ಲೋಬಲ್ ಲೀಡರ್ ಎಂದು ಕರೆಯಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, 2024ರ ಅಬೆಲ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಮೈಕಲ್ ತೆಲಗ್ರಾಂಡ್. ಅಬೆಲ್ ಪ್ರಶಸ್ತಿ 2024 ಮೈಕಲ್ ತೆಲಗ್ರಾಂಡ್ ಇವರು ಫ್ರಾನ್ಸ್ ದೇಶದ ಶಾಸ್ತ್ರಜ್ಞರಾಗಿ ಇವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಈ ಪ್ರಶಸ್ತಿಯನ್ನು ನೀಡುವವರು ದ ನಾರ್ವೇಜಿಯನ್ ಅಕಾಡೆಮಿ ಆಫ್ ಸೈನ್ಸ್ ಆ್ಯಂಡ್ ಲೆಟರ್ಸ್. 2023ರಲ್ಲಿ ಈ ಪ್ರಶಸ್ತಿಯನ್ನು USA ದೇಶದ ಲೂಯಿಸ್ ಕ್ಯಾಪರೆಲ್ಲಿ ಅವರಿಗೆ ನೀಡಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, 2024ರ ಪ್ರಿಟ್ಜ್ಕರ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ರೈಕನ್ ಯಮಾಮೋಟೋ ಇವರಿಗೆ ನೀಡಲಾಗಿದೆ. ಈ ರಿಕನ್ ಯಮಾಮೋಟೋ ಇವರು ಜಪಾನ್ ದೇಶದ ಯೋಕೋಹಾಮಾದ ವಾಸ್ತುಶಿಲ್ಪ 2024ರ ವಿಜೇತ ಎಂದು ಹೆಸರಿಸಲಾಗಿದೆ. ಈ ಪ್ರಿಟ್ಜ್ಕರ್ ಪ್ರಶಸ್ತಿಯನ್ನು ವಾಸ್ತುಶಿಲ್ಪಕ್ಕಾಗಿ ನೀಡಲಾಗುತ್ತದೆ. 2023ರಲ್ಲಿ ಈ ಪ್ರಶಸ್ತಿಯನ್ನು ಡೇವಿಡ್ ಚಿಪ್ಪರ್ಫೀಲ್ಡ್ ಅವರಿಗೆ ನೀಡಲಾಗಿದೆ. ಇವರು ಬ್ರಿಟನ್ ದೇಶದವರು. ಈ ಒಂದು ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದ್ದು 1979ರಲ್ಲಿ. ಇದು ವ್ಯಾಪಕವಾಗಿ ವಾಸ್ತುಶಿಲ್ಪ ಕ್ಷೇತ್ರದಲ್ಲಿ ನೀಡುವಂತಹ ಅತ್ಯುನ್ನತ ಗೌರವವಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗಷ್ಟೇ ಪ್ರಧಾನಿ ಮೋದಿಯವರಿಗೆ ಯಾವ ದೇಶದ ಅತ್ಯುನ್ನತ ಪ್ರಶಸ್ತಿಯಾದಂತಹ ಆರ್ಡರ್ ಆಫ್ ದಿ ಡ್ರೂಕ್ ಗಾಲ್ಫೋ ನೀಡಿ ಸನ್ಮಾನಿಸಲಾಗಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಭೂತಾನ್. ಪ್ರಧಾನಿ ನರೇಂದ್ರ ಮೋದಿಯವರು ಮೊದಲ ಭೂತಾನ್ ದೇಶದ ಅಲ್ಲದವರಾದಂತಹ ಮೊದಲ ವ್ಯಕ್ತಿ ಆರ್ಡರ್ ಆಫ್ ದಿ ಡ್ರಕ್ ಗಾಲ್ಫೋ ಎಂಬ ಪ್ರಶಸ್ತಿಯನ್ನು ಸ್ವೀಕರಿಸಿ ಒಂದು ದಾಖಲೆ ನಿರ್ಮಿಸಿದ್ದಾರೆ. ಇದು ಭೂತಾನ್ನಲ್ಲಿ ನೀಡುವಂತಹ ಅತ್ಯುನ್ನತ ನಾಗರಿಕ ಗೌರವವಾಗಿದೆ. ಇನ್ನು ಮುಂದಿನ ಪ್ರಶ್ನೆ, 33ನೇ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಪ್ರಭಾ ವರ್ಮಾ. 33ನೇ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ 2023 ಇದನ್ನು ಪ್ರಭಾ ವರ್ಮಾ ಅವರಿಗೆ ನೀಡಲಾಗಿದೆ. ಇವರ ಕೃತಿ ಯಾವುದಪ್ಪ ಅಂದರೆ ರೌದ್ರ ಸಾತ್ವಿಕಂ ಕಾದಂಬರಿಗಾಗಿ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ. ಈ ಪ್ರಶಸ್ತಿಯನ್ನು ನೀಡುವವರು ಕೆ ಬಿರ್ಲಾ ಫೌಂಡೇಶನ್ದವರು. 32ನೇ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ಶಿವಶಂಕರಿ ಅವರು 2019ರಲ್ಲಿ ಬರೆದಂತಹ ಅವರ ಆತ್ಮಚರಿತ್ರೆ ಸೂರ್ಯವಂಶಗಾಗಿ ಈ ಪ್ರಶಸ್ತಿ ನೀಡಲಾಗಿದೆ. ಈ ಪ್ರಶಸ್ತಿಯನ್ನು 1991ರಲ್ಲಿ ಸ್ಥಾಪಿಸಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ 2024ರ ಸಂಗೀತ ಕಲಾನಿಧಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, TM ಕೃಷ್ಣ. ಅದೇ ರೀತಿಯಾಗಿ ನೃತ್ಯ ಕಲಾನಿಧಿ ಅವಾರ್ಡನ್ನು ನೀನಾ ಪ್ರಸಾದ್ ಅವರಿಗೆ ನೀಡಲಾಗಿದೆ. ಖ್ಯಾತ ಕರ್ನಾಟಕ ಸಂಗೀತಗಾರರಾದ TM ಕೃಷ್ಣ ಅವರನ್ನು 2024ರ ಸಂಗೀತ ಕಲಾನಿಧಿ ಪ್ರಶಸ್ತಿ ಪುರಸ್ಕೃತರಾಗಿ ಆಯ್ಕೆಯನ್ನು ಮಾಡಲಾಗಿದೆ. ಈ ಪ್ರಶಸ್ತಿಯನ್ನು ಕರ್ನಾಟಕ ಸಂಗೀತಕ್ಕೆ ಆಸ್ಕರ್ ಸಮ್ಮಾನವೆಂದು ಪರಿಗಣಿಸಲಾಗುತ್ತದೆ. ಇದನ್ನು ಚೆನ್ನೈನಲ್ಲಿರುವಂತಹ ಸಂಗೀತ ಅಕಾಡೆಮಿಯಿಂದ ನೀಡಲಾಗುವುದು. ಇನ್ನು ಮುಂದಿನ ಪ್ರಶ್ನೆ, PV ನರಸಿಂಹರಾವ್ ಮೆಮೋರಿಯಲ್ ಅವಾರ್ಡ್ 2024 ಅನ್ನು ಯಾರಿಗೆ ನೀಡಲಾಗಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ರತನ್ ಟಾಟಾ. ರತನ್ ಟಾಟಾ, ಫಾರ್ಮರ್ ಚೇರ್ಮನ್ ಆಫ್ ಟಾಟಾ ಸನ್ಸ್, ಹ್ಯಾಸ್ ಬಿನ್ bestowed with the prestigious PV ನರಸಿಂಹರಾವ್ ಮೆಮೋರಿಯಲ್ ಅವಾರ್ಡ್ ಇನ್ 2024. ಇನ್ನು ಮುಂದಿನ ಪ್ರಶ್ನೆ, 71ನೇ ವಿಶ್ವ ಸುಂದರಿ 2023-24ರ ಪ್ರಶಸ್ತಿಯನ್ನು ಯಾರು ಪಡೆದುಕೊಂಡಿದ್ದಾರೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಕ್ರೈಸ್ಟಲಿನಾ ಪೈಜೆಸ್ಕೋವಾ.
ಈ ಒಂದು ಕಾರ್ಯಕ್ರಮವನ್ನು ಮುಂಬೈನಲ್ಲಿ ನಡೆಸಲಾಗಿತ್ತು. ಇನ್ನು ಭಾರತದಿಂದ ವಿಶ್ವಸುಂದರಿಯಾಗಿ ಆಯ್ಕೆಯಾದಂಥ ಮೊದಲ ಮಹಿಳೆ ಯಾರಪ್ಪ ಅಂದರೆ ರೀಟಾ ಪರಿಯಾ ಅವರು. ಇನ್ನು ಮುಂದಿನ ಪ್ರಶ್ನೆ, 2024ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಎಷ್ಟು ಜನರಿಗೆ ನೀಡಲಾಗಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ 5 ಜನರು. 5 ಜನರು ಯಾರಪ್ಪ ಅಂದರೆ ಕರ್ಪೂರಿ ಠಾಕೂರ್ ಇವರು ಬಿಹಾರದ ಮಾಜಿ ಮುಖ್ಯಮಂತ್ರಿ ಆಗಿದ್ದಾರೆ. ಅದೇ ರೀತಿಯಾಗಿ ಭಾರತ ಉಪ ಪ್ರಧಾನಮಂತ್ರಿ ಆದಂಥ ಲಾಲ್ ಕೃಷ್ಣ ಅಡ್ವಾಣೆ ಇವರು ಮಾಜಿ ಉಪ ಪ್ರಧಾನಮಂತ್ರಿಗಳು, ಇವರಿಗೆ ಸಹ ನೀಡಲಾಗಿದೆ. ಇನ್ನು ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದಂಥ PV ನರಸಿಂಹರಾವ್ ಅವರಿಗೆ ಸಹ ನೀಡಲಾಗಿದೆ. ಅದೇ ರೀತಿಯಾಗಿ ಚೌಧರಿ ಚರಣ್ ಸಿಂಗ್ ಇವರು ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಹಾಗೂ ಭಾರತದ ಮಾಜಿ ಪ್ರಧಾನಮಂತ್ರಿ ಆದಂಥ ಈ ವ್ಯಕ್ತಿ, ಇವರಿಗೆ ಸಹ ನೀಡಲಾಗಿದೆ. ಇನ್ನು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಆದಂಥ MS ಸ್ವಾಮಿನಾಥನ್ ಅವರಿಗೆ ಸಹ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ. ಈ ಭಾರತ ರತ್ನ ಪ್ರಶಸ್ತಿಯನ್ನು ಒಟ್ಟು 2024ರಲ್ಲಿ 5 ಜನರಿಗೆ ನೀಡಲಾಗಿದೆ. ಒಟ್ಟು ಅತಿ ಹೆಚ್ಚು ಜನರಿಗೆ ಅಂದರೆ ಒಂದೇ ವರ್ಷದಲ್ಲಿ ಅತಿ ಹೆಚ್ಚು ಜನರಿಗೆ ನೀಡಿದಂಥ 5 ಜನರಿಗೆ ನೀಡಿದಂಥ ಇದೇ ಪ್ರಥಮ ಬಾರಿಗೆ. ಈ ಹಿಂದೆ 2 ಅಥವಾ 3 ಪ್ರಶಸ್ತಿಯನ್ನು ನೀಡಲಾಗುತ್ತಿತ್ತು. ಈ ಬಾರಿ 5 ಪ್ರಶಸ್ತಿಗಳನ್ನು ನೀಡಲಾಗಿದೆ. ಇನ್ನು ಭಾರತ ರತ್ನ ಇದು ಭಾರತ ನೀಡುವಂಥ ಅತ್ಯಂತ ಅತ್ಯುನ್ನತ ಗೌರವವಾಗಿದೆ, ನಾಗರಿಕವಾಗಿ ನೀಡುವಂಥದ್ದು. ಇದನ್ನು ಸ್ಥಾಪನೆ ಮಾಡಿದ್ದು 1954ರಲ್ಲಿ. ಇನ್ನು ಮುಂದಿನ ಪ್ರಶ್ನೆ, ಡಾಕ್ಟರ್ MS ಸ್ವಾಮಿನಾಥನ್ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಯಾವ ಕ್ಷೇತ್ರದಲ್ಲಿ ನೀಡಲಾಗಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಅಗ್ರಿಕಲ್ಚರ್. MS ಸ್ವಾಮಿನಾಥನ್ ಇವರಿಗೆ ಮರಣೋತ್ತರವಾಗಿ ಈ ಪ್ರಶಸ್ತಿ ನೀಡಲಾಗಿದೆ. ಇವರು ಈ 2024ರಲ್ಲಿ 5ನೇ ಭಾರತ ರತ್ನ ಪುರಸ್ಕೃತರಾಗಿ ಆಯ್ಕೆಯಾಗಿದ್ದಾರೆ. ಇವರನ್ನು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕರೆಯಲಾಗುವುದು. ಇವರ ರಾಜ್ಯ ಯಾವುದಪ್ಪ ಅಂದರೆ ತಮಿಳುನಾಡು ರಾಜ್ಯದವರು ಇವರು. ಇನ್ನು ಒಟ್ಟು 5 ಜನರಿಗೆ ನೀಡಲಾಗಿದೆ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು. 4 ಜನರಿಗೆ ಮರಣೋತ್ತರವಾಗಿ ನೀಡಲಾಗಿದೆ. ಅದೇ ರೀತಿಯಾಗಿ ಲಾಲ್ ಕೃಷ್ಣ ಅಡ್ವಾಣಿ ಅವರಿಗೆ ಈ ಒಂದು ಪ್ರಶಸ್ತಿ ನೀಡಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಫ್ರಾನ್ಸ್ನ ಅತ್ಯುನ್ನತ ನಾಗರಿಕ ಗೌರವ 2024ರಲ್ಲಿ ಚೆವಲಿಯರ್ ಡೆ ಲಾ ಲಿಜನ್ ಡಿ ಆನರ್ ಯಾರು ಪಡೆದುಕೊಂಡಿದ್ದಾರೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಶಶಿ ತರೂರ್. ಆಪ್ಷನ್ ಬಿ ಇಸ್ ಕರೆಕ್ಟ್. Diplomatic author and politician Shashi Tharoor has been bestowed with the prestigious Chevalier de la Légion d'Honneur. ಇದಕ್ಕೆ ಇನ್ನೊಂದು ಹೆಸರು ಏನಿದೆಪ್ಪ ಅಂದರೆ ನೈಟ್ ಆಫ್ ದಿ ಲೀಜಿಯನ್ ಆಫ್ ಆನರ್ ಎಂದು ಸಹ ಕರೆಯುತ್ತಾರೆ. ಇದು ಫ್ರಾನ್ಸ್ನಲ್ಲಿ ನೀಡುವಂಥ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಆಗಿದೆ. ಇವು ಶಶಿ ತರೂರ್ ಇವರು ಬರೆದಂಥ ಪುಸ್ತಕಗಳು ಯಾವಪ್ಪ ಅಂದರೆ ಅಂಬೇಡ್ಕರ್ ಎ ಲೈಫ್ ಮತ್ತು ಯಾನ್ ಇರಾ ಆಫ್ ಡಾರ್ಕ್ನೆಸ್. ಇನ್ನು ಮುಂದಿನ ಪ್ರಶ್ನೆ, 2023ರ ಪ್ರತಿಷ್ಠಿತ 58ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಈ 2023ರ 58ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಇಬ್ಬರಿಗೆ ನೀಡಲಾಗಿದೆ. ಉರ್ದು ಕವಿ ಗುಲ್ಜಾರ ಹಾಗೂ ಸಂಸ್ಕೃತ ಪಂಡಿತರಾದಂಥ ರಾಮಭದ್ರಾಚಾರ್ಯ ಇವರಿಗೆ ನೀಡಲಾಗಿದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಬೋತ್ ಎ ಆ್ಯಂಡ್ ಬಿ ಈಸ್ ಕರೆಕ್ಟ್. ಗುಲ್ಜಾರ ಇವರು ಉರ್ದು ಕವಿ ಆಗಿದ್ದಾರೆ. ಇನ್ನು ರಾಮಭದ್ರಾಚಾರ್ಯ ಇವರು ಸಂಸ್ಕೃತ ಪಂಡಿತರಾಗಿದ್ದಾರೆ. ಈ ಜ್ಞಾನಪೀಠ ಪ್ರಶಸ್ತಿಯನ್ನು ಸಂಸ್ಕೃತದಲ್ಲಿ ಇದು 2ನೇ ಬಾರಿಗೆ ನೀಡಲಾಗಿದೆ. ಉರ್ದುದಲ್ಲಿ 2ನೇ ಬಾರಿಗೆ ನೀಡಲಾಗಿದೆ ಮತ್ತು ಸಂಸ್ಕೃತದಲ್ಲಿ 5ನೇ ಬಾರಿಗೆ ನೀಡಲಾಗಿದೆ. ಈ ಒಂದು ಪ್ರಶಸ್ತಿಯನ್ನು 1961ರಲ್ಲಿ ಸ್ಥಾಪನೆ ಮಾಡಿ 1965ರಿಂದ ನೀಡಲಾಗುತ್ತಿದೆ. ಜ್ಞಾನಪೀಠ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಪಡೆದುಕೊಂಡವರು ಜಿ ಶಂಕರ್ ಕರೂಪ್. ಇದು ಸಂವಿಧಾನದಲ್ಲಿರುವಂತಹ 22 ಲ್ಯಾಂಗ್ವೇಜ್ಗಳಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುವುದು. ಇನ್ನು ಮುಂದಿನ ಪ್ರಶ್ನೆ, 2023ರಲ್ಲಿ ಎಷ್ಟು ಆಟಗಾರರಿಗೆ ಅರ್ಜುನ ಪ್ರಶಸ್ತಿಯನ್ನು ನೀಡಲಾಗಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ. ಒಟ್ಟು 26 ಜನರಿಗೆ ಈ ಒಂದು ಪ್ರಶಸ್ತಿ ನೀಡಲಾಗಿದೆ. ಅದೇ ರೀತಿ ಕ್ರಿಕೆಟ್ನಲ್ಲಿ ಮೊಹಮ್ಮದ್ ಶಮಿ ಅವರಿಗೆ ಈ ಒಂದು ಪ್ರಶಸ್ತಿ ಆಯ್ಕೆಯನ್ನು ಮಾಡಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, 2023ರ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಬೋತ್ ಬಿ ಆ್ಯಂಡ್ ಸಿ. ಚಿರಾಗ್ ಶೆಟ್ಟಿ ಮತ್ತು ಸಾತ್ವಿಕ್ ಸಾಯಿರಾಜ್ ಇವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ. ಇದು ಕ್ರೀಡಾ ಲೋಕದಲ್ಲಿ ನೀಡುವಂಥ ಅತ್ಯುನ್ನತ ಪ್ರಶಸ್ತಿಯಾಗಿದೆ. ಇನ್ನು ಮುಂದಿನ ಪ್ರಶ್ನೆ, 2024ರ ಯಾವ ನಗರಕ್ಕೆ ಟ್ರೈಬ್ ಅಡ್ವೈಸರ್ ಟ್ರಾವೆಲರ್ಸ್ ಆಯ್ಕೆ ಪ್ರಶಸ್ತಿಯನ್ನು ನೀಡಲಾಗಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಇ ದುಬೈ. ಇನ್ನು ಮುಂದಿನ ಪ್ರಶ್ನೆ, ಯಾವ ಪಟ್ಟಣವು ಸ್ವಚ್ಛ ಗಂಗಾ ಪಟ್ಟಣ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಬೋತ್ ಎ ಆ್ಯಂಡ್ ಬಿ. ವಾರಣಾಸಿಯಾಗಿ ಪ್ರಯಾಗ್ರಾಜ್ ನಗರಕ್ಕೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಸಕ್ಕರೆ ಉದ್ಯಮದಲ್ಲಿ ಅತ್ಯುತ್ತಮ ಪರಿಸರ ಅಧಿಕಾರಿ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಮೊದಲ ಮಹಿಳೆ ಯಾರು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ದೀಪಾ ಭಂಡಾರೆ. ಇನ್ನು ಮುಂದಿನ ಪ್ರಶ್ನೆ, 2023ರ ಅತ್ಯುತ್ತಮ ಪೊಲೀಸ್ ಠಾಣೆ ಪ್ರಶಸ್ತಿಯನ್ನು ಯಾವ ಪೊಲೀಸ್ ಠಾಣೆಗೆ ನೀಡಲಾಗಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ರಾಜೇಂದ್ರ ನಗರ್ ಸ್ಟೇಷನ್. ಇದು ತೆಲಂಗಾಣ ರಾಜ್ಯದಲ್ಲಿ ಕಂಡುಬರುತ್ತದೆ. ಇನ್ನು ಮುಂದಿನ ಪ್ರಶ್ನೆ, 69ನೇ ಫಿಲ್ಮ್ ಫೇರ್ ಪ್ರಶಸ್ತಿ 2024ರಲ್ಲಿ ಯಾವ ಚಿತ್ರವು ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ 12th ಫೇಲ್. ಇನ್ನು ಮುಂದಿನ ಪ್ರಶ್ನೆ, 2024ರಲ್ಲಿ ಬಿಹಾರದಿಂದ ಸಮಾಜ ಕಾರ್ಯದಲ್ಲಿ ವಿಶಿಷ್ಟ ಸೇವೆಗಾಗಿ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಯಾರು ಪಡೆದುಕೊಂಡಿದ್ದಾರೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಬಿಂದೇಶ್ವರ್ ಪಾಠಕ್.
ಒಟ್ಟು 2024ನೇ ಸಾಲಿನಲ್ಲಿ 132 ಜನರಿಗೆ ಪದ್ಮ ಪ್ರಶಸ್ತಿಗಳನ್ನು ಘೋಷಿಸಲಾಗಿದೆ. ಇದರಲ್ಲಿ ಪದ್ಮವಿಭೂಷಣವನ್ನು 5 ಜನರಿಗೆ ಮತ್ತು ಪದ್ಮಭೂಷಣ 17 ಜನರಿಗೆ, ಅದೇ ರೀತಿಯಾಗಿ ಪದ್ಮಶ್ರೀ 10 ಜನರಿಗೆ ನೀಡಲಾಗಿದೆ. ಈ ಪದ್ಮವಿಭೂಷಣವನ್ನು ಪಡೆದುಕೊಂಡಂತಹ 5 ಜನ ವ್ಯಕ್ತಿಗಳು ಯಾರಪ್ಪ ಅಂದರೆ, ತಮಿಳುನಾಡು ರಾಜ್ಯದ ಎಂ ವೈಜಯಂತಿಮಾಲಾ ಇವರಿಗೂ ಹಾಗೂ ಆಂಧ್ರ ಪ್ರದೇಶದ ಶ್ರೀ ಕೋನಿಡೀಲ ಚಿರಂಜೀವಿ ಇವರಿಗೆ ನೀಡಲಾಗಿದೆ ಮತ್ತು ಆಂಧ್ರ ಪ್ರದೇಶದ ಶ್ರೀ ಎಂ ವೆಂಕಯ್ಯ ನಾಯ್ಡು ಇವರಿಗೆ ನೀಡಲಾಗಿದೆ. ಇವರು ಭಾರತದ ಮಾಜಿ ಉಪರಾಷ್ಟ್ರಪತಿಗಳು. ಅದೇ ರೀತಿಯಾಗಿ ಬಿಹಾರದ ಸಾಮಾಜಿಕ ಕಾರ್ಯಕರ್ತ ಬಿಂದೇಶ್ವರ್ ಪಾಠಕ್ ಅವರಿಗೆ ನೀಡಲಾಗಿದೆ. ಇನ್ನು ತಮಿಳುನಾಡು ರಾಜ್ಯದ ಪದ್ಮ ಸುಬ್ರಹ್ಮಣ್ಯ ಅವರಿಗೆ ಸಹ ಈ ಒಂದು ಪ್ರಶಸ್ತಿ ನೀಡಲಾಗಿದೆ. ಇನ್ನು 2023ರಲ್ಲಿ ನೀಡಿದಂಥ ಇಂಪಾರ್ಟೆಂಟ್ ಅವಾರ್ಡ್ಸ್ಗಳ ಬಗ್ಗೆ ತಿಳಿದುಕೊಳ್ಳೋದಾದರೆ, ಸವಿತಾ ಕಾನ್ಸುಗಲ್ ಇವರಿಗೆ ಟೆನ್ಜೆ ನಾರ್ವೆ ಅವಾರ್ಡ್ 2023 ನೀಡಲಾಗಿದೆ. ಇನ್ನು MS ಸ್ವಾಮಿನಾಥನ್ ಅವಾರ್ಡ್ 2023 ಇದನ್ನು BR ಕಾಂಬೋಜ್ ಅವರಿಗೆ ನೀಡಲಾಗಿದೆ. ಇಸ್ರೋ ಚಂದ್ರಯಾನ 3 ಮಿಷನ್ಗೆ ಲೀಪ್ ಎರಿಕ್ಸಿಯನ್ ಲೂನಾರ್ ಪ್ರೈಸ್ ಅನ್ನು ನೀಡಲಾಗಿದೆ. ಇನ್ನು ಚಿರಾಗ್ ಶೆಟ್ಟಿ ಮತ್ತು ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಇವರಿಗೆ 2023ರ ಖೇಲ್ ರತ್ನ ಅವಾರ್ಡ್ ನೀಡಲಾಗಿದೆ. ಪುಷ್ಪ ಭಾರತಿ ಇವರಿಗೆ 33ನೇ ವ್ಯಾಸ ಸಮ್ಮಾನ್ ಪ್ರಶಸ್ತಿ ನೀಡಲಾಗಿದೆ. ಇನ್ನು ರಿಜುವಲ್ ಮೈನಿ ಇವರಿಗೆ ಮಿಸ್ ಇಂಡಿಯಾ USA 2023 ಅವಾರ್ಡ್ ನೀಡಲಾಗಿದೆ. ಡೇನಿಯಲ್ ಬ್ಯಾರಿನ್-ಬೋಯೆಮ್ ಹಾಗೂ ಅಲಿ ಅಬು ಅವಾದ್ ಇವರಿಗೆ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿ ನೀಡಲಾಗಿದೆ. ಅದೇ ರೀತಿಯಾಗಿ ಟೈಲರ್ ಸ್ವಿಫ್ಟ್ ಇದು ಟೈಮ್ ಮ್ಯಾಗಜಿನ್ನ 2023ರ ವರ್ಷದ ಇಯರ್ ಆಗಿ ಆಯ್ಕೆಯಾಗಿದ್ದಾರೆ. ಇನ್ನು ಅಬ್ದುಲ್ಲಾಹಿ ಮೈರ್ ಇವರು 2023ರ UNHCR ನಾನ್ಸೆನ್ ರಿಫ್ಯೂಜ್ ಅವಾರ್ಡನ್ನು ಪಡೆದುಕೊಂಡಿದ್ದಾರೆ. ಇನ್ನು 2023ರ ಬೂಕರ್ ಪ್ರೈಸ್ ಅನ್ನು ಪೌಲ್ ಲಂಚ್ ಇವರು ಐರ್ಲೆಂಡ್ ದೇಶದವರು ಇವರಿಗೆ ನೀಡಲಾಗಿದೆ. ಇನ್ನು ಸಲ್ಮಾನ್ ರಶ್ದಿ ಇವರಿಗೆ ಲೈಫ್ ಟೈಮ್ ಡಿಸರ್ವಿಂಗ್ ದ ಪೀಸ್ ಅವಾರ್ಡನ್ನು ನೀಡಲಾಗಿದೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ 10 ವರ್ಷಗಳ ಸೇವೆಯಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಜುಲೈ 9, 2024ರಂದು ಇವರಿಗೆ ನೀಡಲಾದಂಥ ರಷ್ಯಾದ ಆರ್ಡರ್ ಆಫ್ ಸೇಂಟ್ ಆಂಡ್ರ್ಯೂ ದಿ ಅಪೋಸ್ತಲ್ ಈ ಪಟ್ಟಿಗೆ ಇತ್ತೀಚೆಗೆ ಸೇರ್ಪಡೆಯಾಗಿದೆ. ಈ ಸಮಯದಲ್ಲಿ ಇದನ್ನು ನರೇಂದ್ರ ಮೋದಿ ಅವರು ರಷ್ಯಾಕ್ಕೆ ಭೇಟಿ ನೀಡಿದ ಸಮಯದಲ್ಲಿ ಈ ಒಂದು ಪ್ರಶಸ್ತಿ ನೀಡಲಾಗಿದೆ. ನರೇಂದ್ರ ಮೋದಿ ಅವರಿಗೆ ನೀಡಿದಂಥ ಒಟ್ಟು ಪ್ರಶಸ್ತಿಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಜುಲೈ 9, 2024ರಂದು ರಷ್ಯಾ ದೇಶದಿಂದ ಆರ್ಡರ್ ಆಫ್ ಸೇಂಟ್ ಆಂಡ್ರ್ಯೂ ದಿ ಅಪೋಸ್ತಲ್ ಪ್ರಶಸ್ತಿ ನೀಡಲಾಗಿದೆ. ಇದು ರಷ್ಯಾ ದೇಶದ ಅತ್ಯುನ್ನತ ನಾಗರಿಕ ಗೌರವ ಪ್ರಶಸ್ತಿಯಾಗಿದೆ. ಇನ್ನು ಅದೇ ರೀತಿಯಾಗಿ ಭೂತಾನ್ ದೇಶದ ಡ್ರೂಕ್ ಗ್ಯಾಲ್ಪೋ ಆದೇಶ್ ಈ ಒಂದು ಪ್ರಶಸ್ತಿ ನೀಡಲಾಗಿದೆ. ಇದು ಭೂತಾನ್ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ. ಇನ್ನು ಫ್ರಾನ್ಸ್ ದೇಶದ ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಲೀಜಿಯನ್ ಆಫ್ ಆನರ್ ಇದು ಮಿಲಿಟರಿ ಅಥವಾ ನಾಗರಿಕ ಆದೇಶಗಳಲ್ಲಿ ಫ್ರಾನ್ಸ್ನ ಅತ್ಯುನ್ನತ ಗೌರವವಾಗಿದೆ. ಇನ್ನು ಈಜಿಪ್ಟ್ ದೇಶದ ಆರ್ಡರ್ ಆಫ್ ನೈಲ್ ಇದು ಈಜಿಪ್ಟ್ನ ಅತ್ಯುನ್ನತ ನಾಗರಿಕ ರಾಜ್ಯ ಗೌರವವಾಗಿದೆ. ಅದೇ ರೀತಿಯಾಗಿ ಪಪುವಾ ನ್ಯೂಗಿನಿಯಾದ ಗ್ರ್ಯಾಂಡ್ ಕಂಪಾನಿಯನ್ ಆಫ್ ದಿ ಆರ್ಡರ್ ಆಫ್ ಲುಗು ಪ್ರಶಸ್ತಿ ನೀಡಲಾಗಿದೆ. ಫಿಜಿ ದೇಶದ ಕಂಪಾನಿಯನ್ ಆಫ್ ದಿ ಆರ್ಡರ್ ಆಫ್ ಫಿಜಿ ಪ್ರಶಸ್ತಿ ನೀಡಲಾಗಿದೆ. ಇನ್ನು ಪಲಾವ ದೇಶದ ಯಬಾಕಲ್ ಪ್ರಶಸ್ತಿ ನೀಡಲಾಗಿದೆ. ಭೂತಾನ್ ದೇಶದ ಡ್ರುಕ್ ಗ್ಯಾಲ್ಪೋ ಆದೇಶ್ ಈ ಒಂದು ಪ್ರಶಸ್ತಿಯನ್ನು ಸಹ ನೀಡಲಾಗಿದೆ. ಇನ್ನು ಯುನೈಟೆಡ್ ಸ್ಟೇಟ್ಸ್ ಅಂದರೆ UK-ದಿಂದ ಲೀಜನ್ ಆಫ್ ಮೆರಿಟ್ ಪ್ರಶಸ್ತಿ ನೀಡಲಾಗಿದೆ. ಇದು ಯುನೈಟೆಡ್ ಸ್ಟೇಟ್ಸ್ನ ಸಶಸ್ತ್ರ ಪಡೆಗಳ ಅತ್ಯುನ್ನತ ಪ್ರಶಸ್ತಿಯಾಗಿದೆ. ಇನ್ನು ಬಹರೈನ್ನಿಂದ ಕಿಂಗ್ ಆಫ್ ದಿ ಆರ್ಡರ್ ಆಫ್ ದಿ ರಿನೈಸಾನ್ಸ್ ಅವಾರ್ಡ್ ನೀಡಲಾಗಿದೆ. ಇನ್ನು 2019ರಲ್ಲಿ ಮಾಲ್ಡೀವ್ಸ್ ದೇಶದಿಂದ ಆರ್ಡರ್ ಆಫ್ ದಿ ಡಿಸ್ಟಿಂಕ್ಷನ್ ರೂಲ್ಸ್ ಆಫ್ ನಿಶಾನ್ ಇಜುದ್ದೀನ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಇದು ಮಾಲ್ಡೀವ್ಸ್ನಲ್ಲಿ ನೀಡುವಂಥ ಅತ್ಯುನ್ನತ ಗೌರವವಾಗಿದೆ. ಇನ್ನು ರಷ್ಯಾ ದೇಶದ ಅತ್ಯುನ್ನತ ಗೌರವವನ್ನು 2019ರಲ್ಲಿ ಘೋಷಣೆಯಾಗಿದ್ದು ಇದು ಆರ್ಡರ್ ಆಫ್ ಸೇಂಟ್ ಆಂಡ್ರ್ಯೂ ಪ್ರಶಸ್ತಿ, ಆದರೆ ನೀಡಿದ್ದು 2024 ಜುಲೈ 9ರಂದು. ಇನ್ನು 2019ರಲ್ಲಿ ಸಂಯುಕ್ತ ಅರಬ್ ಸಂಸ್ಥಾನಗಳಿಂದ ಅಂದರೆ UAEಯಿಂದ ಆರ್ಡರ್ ಆಫ್ ಜಾಯದ್ ಪ್ರಶಸ್ತಿ ನೀಡಲಾಗಿದೆ. ಇದು UAE ದೇಶದ ಅತ್ಯುನ್ನತ ನಾಗರಿಕ ಗೌರವವಾಗಿದೆ. ಇನ್ನು ಪ್ಯಾಲೆಸ್ತೈನ್ ದೇಶದಿಂದ ಗ್ರ್ಯಾಂಡ್ ಕಾಲರ್ ಆಫ್ ಸ್ಟೇಟ್ ಆಫ್ ಪ್ಯಾಲೆಸ್ತೈನ್ ಅವಾರ್ಡನ್ನು ಸಹ ನೀಡಲಾಗಿದೆ. ಇದು ಪ್ಯಾಲೆಸ್ತೈನ್ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ. ಇನ್ನು ಅಫ್ಘಾನಿಸ್ತಾನದ ಗಾಜಿ ಅಮೀರ್ ಅಮನುಲ್ಲಾ ಖಾನ್ ಅವರ ರಾಜ್ಯ ಅವಾರ್ಡ್ ಈ ಒಂದು ಪ್ರಶಸ್ತಿ ಇದು ಅಫ್ಘಾನಿಸ್ತಾನದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ. ಸೌದಿ ಅರೇಬಿಯಾದ ರಾಜ ಅಬ್ದುಲ್ಲಾ ಜೇಜ್ ಸಾಸ್ ಇದು ಸೌದಿ ಅರೇಬಿಯಾದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ. ಈ ಒಟ್ಟು ಪ್ರಶಸ್ತಿಗಳು ನರೇಂದ್ರ ಮೋದಿ ಅವರು ಪಡೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ನರೇಂದ್ರ ಮೋದಿ ಅವರಿಗೆ ವಿವಿಧ ಸಂಸ್ಥೆಗಳಿಂದ ಸಹ ಕೆಲವೊಂದಿಷ್ಟು ಪ್ರಶಸ್ತಿಗಳು ನೀಡಲಾಗಿದೆ. ಇನ್ನು ಗ್ಲೋಬಲ್ ಎನರ್ಜಿ ಮತ್ತು ಎನ್ವಿರಾನ್ಮೆಂಟ್ ಲೀಡರ್ಶಿಪ್ ಪ್ರಶಸ್ತಿಯನ್ನು ಕೇಂಬ್ರಿಡ್ಜ್ ಎನರ್ಜಿ ರಿಸರ್ಚ್ ಅಸೋಸಿಯೇಟ್ಸ್ ಇವರು ನೀಡಿದ್ದಾರೆ. ಇದು 2021ರಲ್ಲಿ. ಇನ್ನು 2019ರಲ್ಲಿ ಗ್ಲೋಬಲ್ ಗೋಲ್ ಕೀಪರ್ ಅವಾರ್ಡನ್ನು ಬಿಲ್ ಮತ್ತು ಮೆಲಿಂಡಾ ಗೇಟ್ಸ್ ಫೌಂಡೇಶನ್ ವತಿಯಿಂದ ಸ್ವಚ್ಛ ಭಾರತ ಅಭಿಯಾನಕ್ಕಾಗಿ ಈ ಒಂದು ಪ್ರಶಸ್ತಿ ನೀಡಲಾಗಿದೆ. ಮೊದಲ ಬಾರಿಗೆ ಫಿಲಿಪ್ ಕೋಟ್ಲರ್ ಅಧ್ಯಕ್ಷೀಯ ಪ್ರಶಸ್ತಿಯನ್ನು 2019ರಲ್ಲಿ ನೀಡಲಾಗಿದೆ. ವಿಶ್ವಸಂಸ್ಥೆಯ ಚಾಂಪಿಯನ್ ಆಫ್ ದಿ ಅರ್ತ್ ಪ್ರಶಸ್ತಿಯನ್ನು ವಿಶ್ವಸಂಸ್ಥೆಯಿಂದ 2019ರಲ್ಲಿ ನೀಡಲಾಗಿದೆ.
ಇನ್ನು ಸಿಯೋಲ್ನ ಶಾಂತಿ ಪ್ರಶಸ್ತಿ, ಇದು ಸಿಯೋಲ್ನ ಶಾಂತಿ ಪ್ರಶಸ್ತಿ ಪ್ರತಿಷ್ಠಾನದಿಂದ 2018ರಲ್ಲಿ ನರೇಂದ್ರ ಮೋದಿ ಅವರಿಗೆ ನೀಡಲಾಗಿದೆ. ಇದಿಷ್ಟು ಈ ವಿಡಿಯೋದಲ್ಲಿನ ಮಾಹಿತಿ. ಯಾರು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಮ್ಮ ಚಾನಲ್ ನಿಮ್ಮ ಸ್ನೇಹಿತರಿಗೆ ಸಹ ಲಿಂಕನ್ನು ಶೇರ್ ಮಾಡಿ. ಧನ್ಯವಾದಗಳು.